ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಆಷಾಢ ಶುಕ್ರವಾರ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ. ತಾಯಿ ಮಹಾಲಕ್ಷ್ಮಿನ ಒಲಿಸ್ಕೊಳ್ಳೋದಕ್ಕೆ ಏಕೈಕವಾಗಿರ್ತಕ್ಕಂಥ ಒಂದು ಮಾರ್ಗ ಈ ಮಾಸ. ಅದಕ್ಕೆ ಭಾಳ ಜನ ಈ ಲಕ್ಷ್ಮೀ ಪೂಜೆಗೆ ಬಹಳ ಪ್ರಶಸ್ತವನ್ನು ಕೊಡ್ತಾರೆ. ಲಕ್ಷ್ಮೀ ಪೂಜೆ ಯಾಕೆ ಮಾಡಬೇಕು? ನಾವು ಮಾತ್ರ ಮಾಡ್ತೀವಿ, ಬೇರೆ ಯಾವ ಧರ್ಮದವರು ಮಾಡಲ್ಲ, ನಮಗೆ ದುಡ್ಡು ಬರಲ್ಲ, ಅವ್ರು ಮಾಡಿದ್ರೂ ದುಡ್ಡು ಬರುತ್ತೆ ಅಂತೇಳಿ ಭಾಳ ಜನ ಇವತ್ತು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮಾಡ್ತೀರಿ. ನಾವು ನಿರಂತರವಾಗಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ, ನಮ್ಮ ಸಾಲನೇ ತೀರಿಲ್ಲ ಸ್ವಾಮಿ ಅಂತ ಹೇಳ್ತೀರಾ. ನಿರಂತರವಾಗಿ ತಾಯಿಯ ದೇವಸ್ಥಾನಕ್ಕೆ ಹೋಗ್ತೀವಿ, ಅರ್ಚನೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಮಡ್ಲು ತುಂಬ್ತೀವಿ, ಆಶೀರ್ವಾದ ಮಾಡ್ಕೋತೀವಿ, ಬರ್ತೀವಿ, ಆದರೂ ಕೂಡ ನಮ್ಮ ಸಾಲ ತೀರಲಿಲ್ಲ ಅಂತ ಭಾಳ ಜನ ಹೇಳ್ತೀರಿ. ಕೆಲವರು ಏನೂ ಮಾಡೋದಿಲ್ಲ, ಯಾವ ಲಕ್ಷ್ಮಿನೇ ಗೊತ್ತಿಲ್ಲ ಅವ್ರಿಗೆ. ಅವ್ರ ಮನೆ ಮಹಾಲಕ್ಷ್ಮಿನೇ ಗೊತ್ತಿಲ್ಲ, ಪಕ್ಕದ ಮನೆ ಮಹಾಲಕ್ಷ್ಮಿನೇ ಗೊತ್ತಿಲ್ಲ, ಎದುರುಗಡೆ ಮನೆ ಲಕ್ಷ್ಮಿನೇ ಗೊತ್ತಿಲ್ಲ. ಆದರೂ ಕೂಡ ಅವ್ರಿಗೆ ದನ ಕನಕಾದಿಗಳು ಹುಡ್ಕೊಂಡು ಬರ್ತಿರ್ತದೆ, ಮೈಯೆಲ್ಲ ಬಂಗಾರ. ಏನಿದು ಕಾರಣ? ಏನಿದು? ಪೂಜೆ ಮಾಡೋರಿಗೆ ಒಲಿತಾರ? ಪೂಜೆ ಮಾಡಿದ್ರೆ ಒಲಿತಾರ ಅಂದರೆ ಪೂಜೆ ಮಾಡಿದ್ರು ಖಂಡಿತ ಒಲಿತಾರೆ. ಅದು ಪ್ರತಿಯೊಂದು ಜೀವನದಲ್ಲೂ ಕೂಡ ಆ ಗ್ರಹ ಪ್ರಭಾವಗಳು ಅಂತಕ್ಕಂಥದ್ದು ವಿಶಿಷ್ಟವಾದಂಥ ಫಲಗಳನ್ನು ವ್ಯಕ್ತಿಗೆ ಜನ್ಮತಃ ಮೊದಲೇ ಕೊಟ್ಟಿದ್ರೆ ಯಾವ ಪೂಜೆ ಪುನಸ್ಕಾರಗಳು ಕೂಡ ಬೇಕಾಗಿಲ್ಲ. ಹುಟ್ಟಿದಾಗಲೇ ಗೋಲ್ಡನ್ ಸ್ಪೂನ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವರು ಅಲ್ಲಿಂದನೇ ಆ ಬರ್ತನ್ನು ಕೇಳ್ಕೊಂಡು ಬಂದಿರ್ತಾರೆ ಅಂತೇಳಿ. ಅವರಿಗೆ ತಲೆಮಾರುಗಳಿಂದ ಬಂದಿರತಕ್ಕಂತಹ ಆ ಒಂದು ಅದೃಷ್ಟ ಅಂತಕ್ಕಂಥದ್ದು ಲಕ್ಷ್ಮೀ ಪೂಜೆ ಮಾಡಿ ಒಲಿಸ್ಕೊಂಡ್ರ ಅಂತಕ್ಕಂಥದ್ದು ಅಲ್ಲ, ಅದು ಜನ್ಮತಃ ಬಂದಿರತಕ್ಕಂಥ ಪುಣ್ಯ ಫಲ. ಅದಕ್ಕೆ ಜನ್ಮಾಂತರಗಳಲ್ಲಿ ಪುಣ್ಯ ಮಾಡಿರಬೇಕು ಅಂತ ಹೇಳೋದು. ಜನ್ಮಾಂತರಗಳಲ್ಲಿ ಪುಣ್ಯ ಮಾಡಿದರೆ, ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಂದರು ಅಗಾಧವಾದಂಥ ಪುಣ್ಯ ಸಂಪಾದನೆ ಮಾಡಿದರೆ, ಧರ್ಮವನ್ನು ಸಂಪಾದನೆ ಮಾಡಿದರೆ, ದೈವಶಕ್ತಿನ ಸಂಪಾದನೆ ಮಾಡಿದರೆ, ಅದು ಮುಂದಿನ ಜನರೇಷನ್ಗೆ ಅದು ಕ್ಯಾರಿ ಓವರ್ ಆಗ್ತಾ ಹೋಗುತ್ತೆ. ಅದೇ ಅಧರ್ಮವನ್ನು ಸಂಪಾದನೆ ಮಾಡಿದರೆ, ಪಾಪವನ್ನು ಮಾಡಿದರೆ ಅದು ಕ್ಯಾರಿ ಓವರ್ ಹೋಗ್ತದೆ. ಇದೆಲ್ಲವನ್ನ ಜಾತಕದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡ್ಕೋಬಹುದು. ಇಂತಿಂಥ ಭಾಗದಲ್ಲಿ ಇಂತಿಂಥ ಪುಣ್ಯಗಳಿದ್ದಾವೆ, ಇಂತಿಂಥ ಭಾಗದಲ್ಲಿ ಇಂತಿಂಥ ಕರ್ಮಗಳಿದ್ದಾವೆ ಅಂತೇಳಿ. ಆ ಜೊತೆಗೆ ನಮ್ಮ ಇಂದಿನ ಜನ್ಮದ ಪಾಪ ಕರ್ಮಗಳು ಪುಣ್ಯ ಕರ್ಮಗಳ ಗಂಟು ಕೂಡ ಅಲ್ಲಿ ಬಹಳ ಸ್ಪಷ್ಟ ನಮಗೆ ಸಿಗ್ತದೆ. ಯಾರು ನೋಡ್ತೀರಿ ಬೆಲ್ಲ? ಯಾರು ನೋಡ್ಕೋತೀರಿ ಹೇಳಿ ನೋಡೋಣ. ಅವ್ನು ಚೆನ್ನಾಗಾಗ್ಬಿಟ್ರು, ಇವ್ರು ಚೆನ್ನಾಗಾಗ್ಬಿಟ್ರು, ನಾವು ಚೆನ್ನಾಗಾಗಿಲ್ಲ, ನಾವು ಪೂಜೆ ಮಾಡಿದ್ರು ಆಗ್ತಿಲ್ಲ, ಇವೆಲ್ಲ ನಾವು ಮಾತಾಡ್ಕೋತೀವಿ. ಸೂರ್ಯ ಕಾರ್ಮೋಡ ಕವಿದು ಮಂಕಾಗಿದ್ದಾನೆ ಅಂದ ತಕ್ಷಣ ಸೂರ್ಯನ ಬೆಳಕಿಲ್ಲ ಅಂತ ಅರ್ಥ ಅಲ್ಲ. ಸೂರ್ಯನ ಮೇಲೆ ಕಾರ್ಮೋಡ ಕವಿದಿದೆ, ಕಾರ್ಮೋಡ ಸರಿದ ಮೇಲೆ ಸೂರ್ಯನ ಬೆಳಕು ಯಥೇಚ್ಛವಾಗಿ ನಮ್ಗೆ ಸಿಗುತ್ತೆ ಅಂತ. ಇದರ ಅರ್ಥ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅಗಾಧವಾದಂಥ ಸೂರ್ಯನಷ್ಟೇ ಬೆಳಕಿನ ಅದೃಷ್ಟ ಇರ್ತದೆ. ಆ ಅದೃಷ್ಟದ ಮೇಲೆ ಪಾಪಗ್ರಹಗಳ ದೃಷ್ಟಿಗಳು ಬಂದು ಕೂತ್ಕೊಂಡಾಗ, ಅಥವಾ ನಿಮ್ಮ ಪೂರ್ವ ಜನ್ಮದ ಪಾಪಕರ್ಮಗಳು ಬಂದು ಕೂತ್ಕೊಂಡಾಗ ಆ ಅದೃಷ್ಟ ನಿಮ್ಗೆ ಕಾಣಿಸೋದೇ ಇಲ್ಲ, ಅದು ಬರೋದೇ ಇಲ್ಲ, ಸಿಗೋದೇ ಇಲ್ಲ. ವರ್ಷಾನುಗಟ್ಲೆ ನನಗೆ ಊಟಕ್ಕೂ ಬಟ್ಟೆಗೂ ಸಾಕಾಗ್ತಾ ಇಲ್ಲ, ಮನೆಗೂ ಮಟ್ಟಕ್ಕೂ ಸಾಕಾಗ್ತಾ ಇಲ್ಲ, ಇವೆಲ್ಲ ನನ್ನಲ್ಲಿ ಇದೆ ಅಂತಂದಾಗ ಅಲ್ಲಿ ಕಾರ್ಮೋಡ ಕವಿದಿದೆ ಅಂತ ಅರ್ಥ. ಇದಕ್ಕೋಸ್ಕರನೇ ಅದು ಇದೆಯೋ ಇಲ್ವೋ ತಿಳ್ಕೊಳ್ಳೋಕ್ಕಾಸನು ಜಾತಕ ಬರೆಸ್ಬೇಕು. ಏನು ಗೊತ್ತಿಲ್ಲ ಅಂದರೆ ಅವ್ರು ಹಂಗಿದ್ದಾರೆ, ಪೂಜೆ ಮಾಡಲ್ಲ, ಹಂಗಿದ್ದಾರೆ, ಇವರು ಪೂಜೆ ಮಾಡ್ತಾರೆ, ಏನೂ ಇಲ್ಲ. ನಾನು ವರ್ಷಾನುಗಟ್ಟಿಂದ ಚಪ್ಪಲಿ ಸೌದು ಎಷ್ಟು ಜೊತೆ ಚಪ್ಪಲಿಗಳು ಸೌದೋದು ಗೊತ್ತಿಲ್ಲ, ಅಷ್ಟು ದೇವ್ರುಗಳು ಮಾಡಿಬಿಟ್ಟಿದ್ದೀನಿ ನಾನು. ಆದರೆ ಫಲಿತ ಮಾತ್ರ ಶೂನ್ಯ. ಅಂತಂದರೆ ಜನ್ಮತಾ ಬಂದಿರತಕ್ಕಂಥ ಪಾಪಕರ್ಮಗಳನ್ನು ನಾವು ಪರಿಶುದ್ಧರಾಗಿ ಮೊದಲು ಸರಿ ಮಾಡ್ಕೋಬೇಕು. ಇದನ್ನೇ ನಾನು ಪ್ರತಿಯೊಬ್ಬರಿಗೆ ಹೇಳ್ತಕ್ಕಂಥದ್ದು, ಜನ್ಮದೋಷ ನಿವಾರಣೆ ಮಾಡ್ಕೊಳ್ಳಿ ಅಂತೇಳಿ. ಇದು ಮೊದಲನೇ ಭಾಗ. ಆಮೇಲೆ ಬರೋಣ ಹೇಗೆ ಲಕ್ಷ್ಮಿ ಹೇಗೆ ಹೊಲಿಸ್ಕೋಬೇಕು ಏನು ಅಂತೇಳಿ. ಕೆಲವರಿಗೆ ಬೈ ಬರ್ತ್ಡೇ ಇಂಡಿವಿಜುವಲ್ ಕನೆಕ್ಟಿವಿಟಿ ಇರ್ತದೆ, ಎಸ್ಪೆಷಲಿ ಈ ಶುಕ್ರವಾರ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ. ನೋಡಿ, ಯಾರೇ ಆಗಿರಲಿ ಶುಕ್ರವಾರ ದಿವಸ ಹೆಣ್ಮಕ್ಳು ಆ ಮನೇಲಿ ಹುಟ್ಟಿದ್ರೆ ಆ ಹುಟ್ಟಿದಾಗಿಂದನೇ ಆ ತಂದೆ ತಾಯಿದರಿಗೆ ಅಗಾಧವಾಗಿರ್ತಕ್ಕಂತಹ ಒಂದು ಸಮೃದ್ಧಿ ಶುರು ಆಗ್ತದೆ. ಇವತ್ತು ಎಷ್ಟೋ ಜನ ತಂದೆ ತಾಯಿರು ಹೇಳ್ತಾರೆ, ಅದಕ್ಕೆ ಶುಕ್ರವಾರ ದಿವಸ ಹೆಣ್ಮಕ್ಳನ್ನ ದಾರಿ ಹಿಡಿದು ಕೊಡಲ್ಲ. ಇನ್ ಕೇಸ್ ಆ ಮಕ್ಕಳಿಂದ ಆ ಮನೆಯಲ್ಲಿ ಏನಾದರೂ ಒಂದು ಅದ್ಭುತವಾಗಿರ್ತಕ್ಕಂಥ ಸಮೃದ್ಧಿ ಆಗಿದ್ದ ಪಕ್ಷದಲ್ಲಿ ಆ ಮನೆ ಮಗಳು ಯಾವಾಗ ಮದುವೆ ಮಾಡ್ಕೊಂಡು ಆಚೆ ಹೋಗ್ತಾಳೆ, ಅದ್ರ ಜೊತೆ ಅದು ಹೊಟ್ಟೋಗ್ತದೆ. ಆ ಮನೇಲಾಗಿರ್ತಕ್ಕಂಥ ಸಮೃದ್ಧಿ ಪೂರ್ತಿ ಆಕೆ ಜೊತೆ ಹೊಟ್ಟೋಗ್ತದೆ. ಅದಕ್ಕೆ ಶುಕ್ರವಾರ ದಿವಸ ಯಾರನ್ನೂ ದಾರಿ ಎರೆದು ಕೊಡೋದಿಲ್ಲ. ಇವತ್ತು ಭಾಳ ಜನ ಈ ತಪ್ಪುಗಳನ್ನ ಮಾಡ್ತೀರಿ. ಯಾಕಂದರೆ ನಿಮ್ಮ ಮಕ್ಕಳ ಅದೃಷ್ಟನೇ ನಿಮಗೆ ಗೊತ್ತಿರೋದಿಲ್ಲ. ಅವಳು ಲಕ್ಷ್ಮಿಯೋ, ಮಹಾಲಕ್ಷ್ಮಿಯೋ, ಅಷ್ಟಲಕ್ಷ್ಮಿಯೋ, ದರಿದ್ರ ಲಕ್ಷ್ಮಿಯೋ ನಿಮಗೆ ಗೊತ್ತಿರೋದಿಲ್ಲ. ಆದರೆ ಆ ಕರ್ಮ ಕಳ್ಕೋಬೇಕು, ಅದು ಹೋಗ್ಬೇಕು, ತೊಲಗಬೇಕು ಪೀಡೆ ಅಂತೇಳಿ ಆ ಟೈಮ್ಗೆ ಏನೋ ಒಂದು ಮಾಡಿ ಕಳಿಸ್ಬಿಡ್ತೀರಾ. ಎಷ್ಟು ಜನ ನಿಮ್ಮ ಮಕ್ಕಳು ಹೆಣ್ಮಕ್ಳು ಮನೆಯಿಂದ ಆಚೋದ್ಮೇಲೆ ನೀವೆಲ್ಲ ಬೀದಿಗೆ ಬಂದಿದ್ದೀರ ಅಂತಂದರೆ ಅದನ್ನು ತಿಳ್ಕೋಬೇಕಷ್ಟೇ ನೀವು.
ಅದಕ್ಕೆ ಜಾತಕ ಬರೆಸಿ ನಿಮ್ಮ ಹೆಣ್ಮಕ್ಳು ಅದೃಷ್ಟವಂತರೋ ದುರದೃಷ್ಟವಂತರೋ ಏನು ತಿಳ್ಕೊಳ್ಳಿ, ಅಥವಾ ಅದೃಷ್ಟ ಇದ್ರೂ ಕೂಡ ದುರದೃಷ್ಟವಂತಕ್ಕೆ ಏನಿದೆ ಆಕೆಯನ್ನು ತಿಳ್ಕೊಳ್ಳಿ ಅಂತ ನಾವು ಕಾರ್ಯಕ್ರಮದಲ್ಲಿ ಪದೇ 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 ಹೇಳ್ತಾ ಇರ್ತೀವಿ. ಇದು 2ನೇ ಭಾಗ ಆಯಿತು. ಇನ್ನು 3ನೇ ಭಾಗ ಅಂತ ತಗೊಂಡಾಗ ಲಕ್ಷ್ಮಿಯನ್ನು ಹೋಲಿಸ್ಕೊಳ್ಳೋದು ಹೇಗೆ. ನಾನು ಹೇಳಿದ ಒಂದು ಕನೆಕ್ಟಿವಿಟಿ ಇರ್ತದೆ ಅಂತೇಳಿ. ಯಾರಿಗೆ ಆ ಲಕ್ಷ್ಮೀ ಸ್ವರೂಪ ಆಗಿರ್ತಕ್ಕಂಥ ಕನೆಕ್ಟಿವಿಟಿ ಇರ್ತದೆ ಅವರಿಗೆ ಬಹಳ ಬೇಗ ದೇವಿ ಒಲಿತಾಳೆ. ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಂಥದ್ದು ಬೇಕು ಅಂದ್ರೆ ಅಂಥದ್ದು ಕೊಡ್ತಾಳೆ ಮಾತಾಗಿ. ಇಂಥದ್ದು ನನಗೆ ಕೋರಿಕೆ ಇದು ಈಡೇರಿಸು ಅಂಥದ್ದು ಕೋರಿಕೆ ಈಡೇರ್ತದೆ. ಯಾಕಂದರೆ ಬೈ ಬರ್ತೆ ಆ ಲಕ್ಷ್ಮಿಯ ಕನೆಕ್ಟಿವಿಟಿ ಅವರಲ್ಲಿ ಅಗಾಧವಾಗಿರ್ತದೆ. ಅದಕ್ಕೆ ಈ 5-23 ತಾರೀಕು ಹುಟ್ಟಿರ್ತಕ್ಕಂಥವ್ರು, 6-15-24 ಹುಟ್ಟಿರ್ತಕ್ಕಂಥವ್ರು, ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆ ಇರ್ತಕ್ಕಂಥವ್ರು, ಶುಕ್ರವಾರ ಹುಟ್ಟಿರ್ತಕ್ಕಂಥವ್ರು, ಇವರೆಲ್ಲ ವಿಶೇಷವಾಗಿರ್ತಕ್ಕಂಥ ಸಮೃದ್ಧಿಯನ್ನು ಬೈ ಬರ್ತೆ ಪಡ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಬುಧ ಮತ್ತು ಶುಕ್ರ ಗ್ರಹ ಅಂತಕ್ಕಂಥದ್ದು ಹಣಕಾಸಿನ ಗ್ರಹ, ಧನ ಅಭಿವೃದ್ಧಿ ಮಾಡ್ತಕ್ಕಂಥ ಸಮೃದ್ಧಿ ಮಾಡ್ತಕ್ಕಂಥ ಗ್ರಹ. ಈ ತಾರೀಕು ಹುಟ್ಟಿದ್ರೆ ಸಮೃದ್ಧಿ ತಾನೇ ಬೈ ಬರ್ತೆ ಬಂದಿರ್ತದೆ ಅಂತೇಳಿ. ಆದರೆ ಇದು ಬರ್ತಾಗಿಲ್ದವ್ರಿಗೆ ಆಷಾಢ ಮಾಸದ ಶುಕ್ರವಾರದ ವ್ರತ ಬಹಳ ಶ್ರೇಷ್ಠವಾದಂಥ ವ್ರತ. ಸಮೃದ್ಧಿ ಅಭಿವೃದ್ಧಿ ಬಹಳ ಪೂರಕವಾದಂತಹ ಒಂದು ವಾತಾವರಣ. ಆ ವಾತಾವರಣ ನಮ್ಮ ಮನೆಗಳಲ್ಲಿ ಬರಬೇಕು ಅಂತಂದಾಗ ಪ್ರತಿಯೊಬ್ಬರೂ ಕೂಡ ಈ ಧನ ಅಭಿವೃದ್ಧಿ ಅಂತಕ್ಕಂಥದ್ದು ಬೇಕೇ ಬೇಕು. ಸುಖ ಸಂತೋಷ ನೆಮ್ಮದಿ ಅಂತಕ್ಕಂಥದ್ದು ಹಣಕ್ಕೆ ಬರೋದ್ರಿಂದ ಸಂಪಾದನೆ ಮಾಡಲಿಕ್ಕಾಗಲ್ಲ. ಅದು ಮಾನಸಿಕವಾದಂಥ ಒಂದು ಸ್ಥಿತಿ. ಆ ಮಾನಸ್ಥಿತಿನಲ್ಲಿ ಸಮೃದ್ಧಿ ತುಂಬಿರಬೇಕು, ಸಂತೃಪ್ತಿ ತುಂಬಿರಬೇಕು. ಅದಿಲ್ಲ ಅಂತಂದಾಗ ಎಷ್ಟೇ ಹಣ ಇದ್ದರೂ, ಎಷ್ಟೇ ಒಡವೆ ಇದ್ದರೂ, ಏನೇ ಅಧಿಕಾರ ಇದ್ರೂ ಕೂಡ ನಾವು ಯಾವುದನ್ನು ಕೂಡ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಒಂದು ಮನೆಯಲ್ಲಿ ಒಬ್ಬ ಮಹಾಲಕ್ಷ್ಮಿ ಇದ್ದಾಳೆ ಅಂತಂದಾಗ ಆ ಮಹಾಲಕ್ಷ್ಮಿ ಸ್ವರೂಪ ಆಗಿರ್ತಕ್ಕಂಥ ಆ ಹೆಣ್ಮಗಳಿಂದ ಜಸ್ಟ್ ₹1 ನೀವು ಇಟ್ಕೊಂಡ್ರೆ ಸಾಕು. ಇವತ್ತು ಭಾಳ ಜನ ನೋಡಿದ್ದೀವಿ, ನೀನೊಂದು ಸ್ವಲ್ಪ ಬೋಣಿ ಮಾಡಮ್ಮ, ನೀನೊಂದು ಸ್ವಲ್ಪ ಅಂಗಡಿ ಓಪನ್ ಮಾಡಮ್ಮ, ನೀನೊಂಚೂರು ಏನೋ ವ್ಯಾಪಾರ ಮಾಡಮ್ಮ, ನಮ್ಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಕಾರಣ ಏನು ಅಂತಂದರೆ ಆ ಸ್ವರೂಪ ಅಂತಕ್ಕಂಥದ್ದು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತಕ್ಕಂಥದ್ದು ಆ ಹೆಣ್ಮಕ್ಳಲ್ಲಿ ಇರ್ತಿರೋದಕ್ಕೋಸ್ಕರನೇ ಪ್ರಪಂಚದಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಗೌರವವನ್ನು ಕೊಡಿ, ಪ್ರೀತಿಯನ್ನು ಕೊಡಿ, ಗೌರವ ಆಧಾರಗಳನ್ನು ಕೊಡಿ ಅಂತೇಳಿ ಯಾರನ್ನೂ ತಿರಸ್ಕಾರ ಮಾಡಿಬಿಡಿ, ಯಾರನ್ನೂ ಹವೇಳನ ಮಾಡಿಬಿಡಿ, ಕೆಟ್ಟ ಬೈಗಳನ್ನು ಬೈಬೇಡಿ, ಮನೆಯಲ್ಲೂ ಕೂಡ ಅವಾಚ್ಯ ಶಬ್ದಗಳನ್ನು ಬಳಸಬೇಡಿ ಅಂತೇಳಿ ಇವತ್ತು ನಮ್ಮ ಹಿರಿಯರು ಭಾಳ ಜನ ಹೇಳ್ತಾರೆ. ಮಹಾಲಕ್ಷ್ಮಿ ಸ್ವರೂಪ ಆಗಿರ್ತಕ್ಕಂಥ ಹೆಣ್ಣಿಗೆ ಯಾವಾಗ ನೀವು ಅವಾಚ್ಯ ಶಬ್ದಗಳಿಂದ ಬೈತೀರಿ ಆವಾಗ ಲಕ್ಷ್ಮಿಗೆ ಬೈದ ಹಾಗೆ, ಮಹಾಲಕ್ಷ್ಮಿಗೆ ಬೈದ ಹಾಗೆ, ನಿಮ್ಮ ಸಮೃದ್ಧಿಗೆ ಬೈದ ಹಾಗೆ, ನಿಮ್ಮ ಅಭಿವೃದ್ಧಿಗೆ ಬೈದ ಹಾಗೆ, ನಿಮ್ಮ ದನ ಕನಕಾದಿಗಳಿಗೆ ಬೈದ ಹಾಗೆ. ಆ ಅವಾಚ್ಯ ಶಬ್ದಗಳನ್ನು ಕೇಳ್ತಕ್ಕಂಥ ಲಕ್ಷ್ಮಿ ಯಾವುದೇ ಕಾರಣಕ್ಕಿರೋದಿಲ್ಲ. ಇವತ್ತು ಎಷ್ಟೋ ಜನ ಗಂಡಸರು ಫುಟ್ಪಾತಲ್ಲಿ ಇರ್ತಾರೆ, ತುತ್ತು ಅನ್ನಕ್ಕೂ ಅಲಿತಾ ಇರ್ತಾರೆ. ಆದರೆ ಒಂದು ಹೆಣ್ಣು ಸಮೃದ್ಧಿ ಸ್ವರೂಪ ಆಗಿರ್ತಕ್ಕಂಥ ಹೆಣ್ಣು ಅವ್ರ ಜೀವನದಲ್ಲಿ ಬಂದಾಗ ಅಗಾಧವಾಗಿರ್ತಕ್ಕಂಥ ಶ್ರೀಮಂತ ಆಗ್ತಾರೆ. ಇಂಥ ಎಷ್ಟೋ ನಿದರ್ಶನಗಳು ನಮ್ಮಲ್ಲಿದ್ದಾವೆ. ಆದರೆ ಇದು ಯಾವುದು ತಿಳಿದಕ್ಕಂತಹ ವ್ಯಕ್ತಿಗಳು ಎಲ್ಲಿಂದ ನಾವು ಉತ್ಪನ್ನಗೊಂಡ್ವಿ, ಎಲ್ಲಿಂದ ನಾವು ಸಮೃದ್ಧಿಗೊಂಡ್ವಿ ಅನ್ನೋದನ್ನು ಮರೆತು ಎಲ್ಲ ಒಂದು ಲೆವೆಲ್ಗೆ ಬಂದ ಮೇಲೆ ಹಳೆದನ್ನೆಲ್ಲ ಮರೆತು ಆ ಹೆಣ್ಣುಮಗಳನ್ನು ಚಿತ್ರಹಿಂಸೆ ಮಾಡಿ ಗೋಳಾಡ್ತಕ್ಕಂಥ ಕೂಡ ನಾವು ನೋಡಿದ್ದೀವಿ. ಅದರಿಂದ ಯಾವುದೇ ಹೆಣ್ಮಗಳನ್ನು ನಾವು ಮಹಾಲಕ್ಷ್ಮಿ ಸ್ವರೂಪವಾಗಿ ನಾವು ಕಾಣಬೇಕು. ಅವಳು ಕೆಟ್ಟವಳು, ದೊಡ್ಡವಳು, ಅಥವಾ ಏನು ಎತ್ತದು ಮತ್ತೊಂದು ಮಗದೊಂದು ಯಾವುದೇ ಆಗಿರಲಿ ಆಕೆ ಮಹಾಲಕ್ಷ್ಮಿ ಸ್ವರೂಪವಾಗಿ ಕಾಣಬೇಕು. ಆ ಮಹಾಲಕ್ಷ್ಮಿ ಸ್ವರೂಪವಾಗಿದೆ, ಏನೂ ಬೆಳವಣಿಗೆ ಇಲ್ಲ, ಏನೂ ಸಮೃದ್ಧಿ ಇಲ್ಲ ಅಂತಂದಾಗ ಎಕ್ಸ್ಟರ್ನಲ್ ಆಗಿ ನಾವು ಮಾಡ್ತಕ್ಕಂಥ ಕೆಲವು ಪೂಜೆ ಪುರಸ್ಕಾರಗಳು ಕೂಡ ನಮಗೆ ಯಥೇಚ್ಛವಾಗಿರ್ತಕ್ಕಂಥ ಯೋಗವನ್ನು ತಂದುಕೊಡ್ತದೆ. ಯಾಕಂದರೆ ಇದು ಒಂದು ಸರಿ ಮಾಡಿದೆ, ನಾನು ಬಿಟ್ಟುಬಿಟ್ಟೆ, ನನಗೇನು ಒಲ್ದಿಲ್ಲ ಅಂತ ಅನ್ಕೊಳ್ಕೋಬಿಡಿ. ಯಾವಾಗಲೂ ಅನುಷ್ಠಾನ ನಿರಂತರವಾಗಿರಬೇಕು ಅಂತೇಳಿ ಈ ವಾರ ಪೂರ್ತಿ ನಾವು ಮಾತಾಡ್ಕೊಂಡ್ಬಂದ್ವಿ. ಯಾರಿಗೆ ನಿರಂತರವಾದ ಅನುಷ್ಠಾನ ಇರ್ತದೆ ಅಲ್ಲಿ ಆ ದೇವರು ಆಕೆಯ ಮಾತನ್ನು ಕೇಳ್ತಾನೆ ಅಥವಾ ಆತನ ಮಾತನ್ನು ಕೇಳ್ತಾಳೆ ಅನ್ನೋದಕ್ಕೆ ನಮ್ಮಲ್ಲಿ ಎಷ್ಟೋ ನಿದರ್ಶನ ನಾವಿದ್ದಾವೆ. ನೀವು ದೇವ್ರು ನೋಡ್ಬಿಟ್ಟಿದ್ದೀರಾ ಅಂತ ಭಾಳ ಜನ ಕೇಳ್ತಾರೆ. ದೇವ್ರು ನೋಡಿಲ್ಲ, ದೇವರನ್ನ ಅನುಭವಿಸಿದ್ದೀವಿ, ದೇವರ ಪವಾಡವನ್ನು ಅನುಭವಿಸಿದ್ದೀವಿ, ದೇವರ ರಕ್ಷೆಯನ್ನು ಅನುಭವಿಸಿದ್ದೀವಿ, ದೇವರ ಅನುಗ್ರಹ ನನಗೆ ಫೀಲ್ ಆಗಿದೆ, ನನಗೆ ಅನುಭವ ಆಗಿದೆ ಅಂತಕ್ಕಂಥ ಇವತ್ತು ಲಕ್ಷಾಂತರ ಜನ ಹೇಳ್ತಾರೆ. ಯಾಕಂದರೆ ನಂಬಬೇಕು, ನಂಬಿ ಶ್ರದ್ಧಾಭಕ್ತಿಗಳಿಂದ ನಾವು ಆಚರಣೆ ಮಾಡಬೇಕು, ಅನುಷ್ಠಾನ ನಿರಂತರವಾಗಿರಬೇಕು, ಅದನ್ನು ಮಾಡಬೇಕು. ಈಗ ಒಂದು ಮನೆಯಲ್ಲಿ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂದಾಗ ಮೊದಲು ಮಾಡಬೇಕಾದ ಕೆಲಸ ಏನಂತಂದರೆ ವಾತಾವರಣ ಪರಿಶುದ್ಧರಾಗಿರಬೇಕು. ವಾತಾವರಣ ಪರಿಶುದ್ಧತೆ ಕಡೆಗೆ ಪ್ರತಿಯೊಬ್ಬರು ಗಮನ ಕೊಡಬೇಕು. ಹೆಣ್ಮಗಳು ಮಾತ್ರ ಗಮನ ಕೊಡೋದಲ್ಲ, ಪ್ರತಿಯೊಬ್ಬರು ಗಮನ ಕೊಡಬೇಕು. ಅದು ಲಕ್ಷ್ಮಿಗೆ ಬಹಳ ಮುಖ್ಯವೇ ಬೇಕಾಗಿರ್ತಕ್ಕಂಥ ನಿಯಮಗಳಲ್ಲಿ ಒಂದು. ಅದಾದ ಮೇಲೆ ವ್ಯಕ್ತಿ ಒಂದು ಆಚರಣೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಹೆಣ್ಮಕ್ಳು ಕೇಳಿಸ್ಕೊಳ್ಳಿದ್ದನ್ನು ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಹಿಂದೆಲ್ಲ ತಳಿರು ತೋರಣಗಳನ್ನು ಹಾಕಿ ಯಾವುದು ಬಾಗಿಲಿಗೆ, ಮುಖ್ಯ ಬಾಗಿಲಿಗೆ ತಳಿರು ತೋರಣಗಳನ್ನು ಕಟ್ಟಿ ಮುಂದೆಗಡೆ ಸಗಣಿಯಿಂದ ತಾರಿಸಿ
ರಂಗೋಲಿನ ಬಿಟ್ಟು ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಿದ್ರು. ಅದ್ರ ಮುಂದಗಡೆ ತುಳಸಿ ಕಟ್ಟೆ ಇಟ್ಟು ಪೂಜೆ ಮಾಡ್ತಿದ್ರು. ಇವತ್ತು ಅದೆಲ್ಲ ಇಲ್ಲ. ಬಾಡಿಗೆ ಮನೆ, ಬೊಗ್ಗೆ ಮನೆ, ನಾನು ಯಾಕೆ ಮಾಡಲಿ ಅಂತೇಳಿ ಭಾಳ ಜನ ಇದ್ರ ಬಗ್ಗೆ ಒಂದು ಅಸಡ್ಡೆಯನ್ನು ತೋರಿಸಿ ಹಿಂದಿನ ಇರ್ತಕ್ಕಂಥ ಸಂಪ್ರದಾಯಗಳನ್ನೆಲ್ಲ ಮರ್ತುಬಿಟ್ರು. ಯಾಕಂದರೆ ದೇವಿ ಬರೋದು ಯಾವಾಗಲೂ ಕೂಡ ಮುಖ್ಯ ಬಾಗಿಲಿನಿಂದ. ಆ ಮುಖ್ಯ ಬಾಗಿಲಿನಲ್ಲಿ ಸರಿಯಾದಂತಹ ಒಂದು ಅಲಂಕಾರಿಕ ಒಂದು ವ್ಯವಸ್ಥೆ, ಒಂದು ಸುಸ್ವಾಗತ ಇಲ್ಲ ಅಂತಂದಾಗ ಆಕೆ ಎಲ್ಲಿ ಬರೋಕ್ಕೆ ಸಾಧ್ಯ? ಅದಕ್ಕೆ ಭಾಳ ಮುಖ್ಯವಾಗಿ ಮನೆ ಮುಂದಗಡೆ ರಂಗೋಲೆ ಬಿಡಬೇಕು ಅಂತ ಹೇಳಿದ್ರು. ರಂಗೋಲೆ ಸರ್ವಶ್ರೇಷ್ಠವಾದಂತಹ ಒಂದು ರಂಗೋಲೆ ದೇವಿಯ ಆಹ್ವಾನಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಸ್ತ್ರ. ಅದು ಎಷ್ಟೋ ಮನೆಗಳು ಇಲ್ಲ, ರಂಗೋಲಿನೇ ಮರೆತುಬಿಟ್ಟಿದೆ. ರಂಗೋಲಿ ಏನೋ ಕೇಳುವಂಥ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಆ ರೀತಿ ಪರಿಸ್ಥಿತಿನಲ್ಲಿ ನಾವು ರಂಗೋಲಿ ಹಾಕಿ ದೇವಿಯನ್ನು ಆಹ್ವಾನ ಮಾಡ್ತಕ್ಕಂಥದ್ದು ಹೇಗಿದೆ, ವೆಲ್ಕಮ್ ಮಾಡೋದು ಹೇಗಿದೆ? ಇಲ್ಲ. ಆದರೂ ಕೂಡ ಆದಷ್ಟು ಇದನ್ನು ಜಾರಿಗೆ ತರತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಯಾವ ಹೆಣ್ಮಕ್ಳು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೋಳಲ್ಲ, ಅವಳಲ್ಲಿ ದರಿದ್ರ ಲಕ್ಷ್ಮಿ ತಾಂಡವಾಡ್ತಾಳೆ, ಪೈಸೆಗೂ ಒದ್ದಾಡ್ತಾಳೆ ಅನ್ನೋದಕ್ಕೆ ನಮ್ಮಲ್ಲಿ ಎಷ್ಟೋ ನಿದರ್ಶನ ನಮ್ಮಲ್ಲಿದ್ದಾವೆ. ಎಷ್ಟೋ ಜನ ಬೈತಾರೆ. ಹಿಂದೆಲ್ಲ ಯಾರು ಬಿಡ್ತಿರಲಿಲ್ಲ, ಯಾವ ಅತ್ತನೂ ಬಿಡ್ತಿರಲಿಲ್ಲ, ಯಾವ ಸೊಸೆನೂ ಬಿಡ್ತಿರಲಿಲ್ಲ. ಭಾಳ ಟಾರ್ಚರ್ ಕೊಟ್ಟು ಎಬ್ಬರಿಸೋರು, ಬೇಗ ಎದ್ದೋಳು ಮಾಡು ಅಂತೇಳಿ. ಅವೆಲ್ಲ ಮಾಡ್ತಿದ್ರು. ಈಗೆಲ್ಲ ಆಧುನಿಕತೆಗೆ ಹೋಗ್ಬಿಟ್ಟು ಬಹಳ ಸೋಂಬೇರಿಗಳಾಗಿದ್ದಾರೆ ಹೆಣ್ಮಕ್ಳು. ಆದರೆ ಆ ಕಾಲ ಅಂತಕ್ಕಂಥದ್ದು ಬಂದಾಗ ಅಟ್ಲೀಸ್ಟ್ ನೀವು ವಾರ ಪೂರ್ತಿ ಏನು ಬೇಕೋ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಶುಕ್ರವಾರ ಆದರೂ ಕೂಡ ನಿಮ್ಮ ಆಲಸ್ಯತನ, ಸೋಂಬೇರಿತನವನ್ನು ಬಿಟ್ಟುಬಿಟ್ಟು ನೀವು ಅಲ್ಲಿ ಆ ತಾಯಿ ಮಹಾಲಕ್ಷ್ಮಿಯನ್ನು ಹೋಲಿಸ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು. ಯಾಕಂದರೆ ಆಲಸ್ಯಕ್ಕೆ, ಸೋಂಬೇರಿತನಕ್ಕೆ ಶನಿ ಅಧಿಪತಿ. ಶನಿ ಒಂದ್ಸರಿ ನಿಮ್ಗೆ ಎಂಟ್ರಿ ಆದ ಅಂತಂದರೆ ಅವನು ನಿಮ್ಗೆ ಯಾವ ಪೂಜೆ ಮಾಡೋಕ್ಕೂ ಬಿಡಲ್ಲ. ಶನಿ ಅಂದರೆ ಗೊತ್ತಲ್ಲ ಏನೇನು ಮಾಡ್ತಾನಂತ, ಅದೇ ಕೆಲಸವನ್ನು ಮಾಡ್ತಾನೆ. ಆದರೆ ಶುಕ್ರ ಅಂದ್ರೆ ಹಂಗಲ್ಲ, ಸಮೃದ್ಧಿಯ ಸಂಕೇತವೇ ಶುಕ್ರ. ಶುಕ್ರನ ಇನ್ನೊಂದು ಮುಖವೇ ಮಹಾಲಕ್ಷ್ಮಿ, ನೆನ್ಪಿಟ್ಕೊಳ್ಳಿ. ಅದರಿಂದ ಶುಕ್ರವಾರ ಮಹಾಲಕ್ಷ್ಮಿಗೆ ನಿಗದಿಯಾಗಿರ್ತಕ್ಕಂಥ ಈ ಪೂಜೆಯಲ್ಲಿ ಮೊದಲು ಮಾಡಬೇಕಾಗಿರೋದು ಅಮೃತ ಸ್ನಾನ. ಏನದು ಅಮೃತ ಸ್ನಾನ? ನಾವು ಮಾಮೂಲು ಕಾವೇರಿ ನೀರಲ್ಲಿ ಸ್ನಾನ ಮಾಡಿಬಿಡ್ತೀವಿ, ನಾವು ಒಳ್ಳೆ ಸ್ನಾನ ಮಾಡ್ತೀವಿ, ನಾವು ಸಮುದ್ರದ ಸ್ನಾನ ಮಾಡ್ತೀವಿ ಅಂತ ಭಾಳ ಜನ ಹೇಳ್ಕೋಬೋದು. ಆದರೆ ಮನೆಯಲ್ಲೇ ಮಾಡ್ತಕ್ಕಂಥ ಅಮೃತ ಸ್ನಾನ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸ್ನಾನ. ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸಮುದ್ರ ಸ್ನಾನ. ಆದರೆ ನಮಗೆಲ್ಲೂ ಸಮುದ್ರ ಇಲ್ಲ, ನಮಗೆಲ್ಲೂ ನದಿ ಇಲ್ಲ ಅಂತ ಹೇಳ್ತಕ್ಕಂಥ ಎಲ್ಲ ಜನಗಳು ಕೂಡ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಬರ್ಬೇಕು ಅಂತ ಅಲ್ಲ. ಆದರೆ ಮನೆಯಲ್ಲೇ ಅಮೃತ ಸ್ನಾನವನ್ನು ಮಾಡ್ಬೋದು. ಅಮೃತ ಸ್ನಾನ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಒಂದು ಇಡೀ ಮಲ್ಲಿಗೆ ಹೂವನ್ನು ಹಾಕಬೇಕು. ಒಂದು ಇಡೀ ಮಲ್ಲಿಗೆ ಹೂವನ್ನು ಹಾಕಬೇಕು. ಈ ಒಂದು 2-3 ಡ್ರಾಪು ಅತ್ತರಿನ ಸೆಂಟ್ ಇದೆ, ಆ ಅತ್ತರಿನ ಸೆಂಟನ್ನು ಅದಕ್ಕೆ 2-3 ಡ್ರಾಪ್ ಹಾಕಬೇಕು. ಒಂದು ಇಡೀ ಕಲ್ಲುಪ್ಪನ್ನು ಕೂಡ ಹಾಕಬೇಕು. ಒಂದು ಇಡೀ ಬೇವಿನ ಎಲೆಯನ್ನು ಕೂಡ ಹಾಕಬೇಕು. 1 ಸ್ಪೂನು ಅರಿಶಿನ ಹಾಕಬೇಕು. ಇದೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಹಡಿಯಿಂದ ಮುಡಿಯವರೆಗೂ, ಮುಡಿಯಿಂದ ಹರಿವರೆಗೂ ಸ್ನಾನವನ್ನು ಮಾಡಬೇಕು, ನೀರು ಹಾಕ್ಕೊಳ್ಬೇಕು. ಆ ನೀರು ಹಾಕ್ಕೊಳ್ತಕ್ಕಂಥ ಪ್ರಕ್ರಿಯೆ ಇದು ಅಮೃತ ಸ್ನಾನ ಅಂತ ಕರಿತೀವಿ. ಒಂದ್ಸರಿ ಮಾಡಿ ನೋಡಿ. ಶುಕ್ರವಾರ ದಿವಸ ಸೂರ್ಯೋದಯಕ್ಕಿಂತ ಮುಂಚೆ ಇದನ್ನು ಮಾಡಬೇಕು. ಇದನ್ನು ಮಾಡಾದ್ಮೇಲೆ ಒಳ್ಳೆ ನೀರಿನಲ್ಲಿ, ಬೇರೆ ನೀರಿನಲ್ಲಿ ಶುದ್ಧವಾಗಿ ಈ ವಸ್ತುಗಳನ್ನು, ಈ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳಿಂದ ಯಾರು ಸ್ನಾನ ಮಾಡ್ತೀರಿ ಅವರ ಇಡೀ ದೇಹ, ಮನಸ್ಸು ಎಲ್ಲವೂ ಕೂಡ ಸಮೃದ್ಧಿಯ ಕಡೆಗೆ ನಡೆಯೋಕ್ಕೆ ಶುರು ಆಗ್ತದೆ. ಯಾಕಂದರೆ ಪಾಸಿಟಿವ್ ಎನರ್ಜಿ ಅಂತ ನಾವು ಕರಿತೀವಿ, ವೈಜ್ಞಾನಿಕವಾಗಿ ಪಾಸಿಟಿವ್ ಎನರ್ಜಿ ಅಂತ ಕರಿತೀವಿ. ಆ ಪಾಸಿಟಿವ್ ಎನರ್ಜಿಗೆ ನಿಮ್ಗೆ ಅನುಭವ ಆಗ್ತದೆ, ಫೀಲ್ ಆಗ್ತದೆ. ಇದನ್ನು ಶುಕ್ರವಾರ ಒಂದಿನ ಮಾಡಿದ್ರೆ ಸಾಕು, ದಿನನಿತ್ಯ ಮಾಡಬೇಕು ಅಂತಲ್ಲ. ದಿನನಿತ್ಯ ಮಾಡ್ತಕ್ಕಂಥ ಹಲವಾರು ಅಮೃತ ಸ್ಥಾನಗಳದ್ದು, ಅದು ಮುಂದಿನ ಕಾರ್ಯಕ್ರಮ ಹೇಳ್ಕೊಡ್ತೀನಿ. ಆದರೆ ಶುಕ್ರವಾರ ಮಾಡಬೇಕಂತ ಕೆಲಸ ಇದು. ಯಾಕಂದರೆ ಮಾನಸಿಕವಾಗಿ ನಾವು ಅಶುದ್ಧರಾಗಿರ್ತೀವಿ, ದೈಹಿಕವಾಗಿ ಕೂಡ ನಾವು ಅಶುದ್ಧರಾಗಿರ್ತೀವಿ. ಯಾಕೆ ಮನೆ ಸಂಸಾರ ಅಂದಾಗ ಹಲವಾರು ಮೈಲಿಗೆಗಳು ನಡೀತಾ ಇರ್ತದೆ. ಆದರೆ ತಾಯಿ ಮಹಾಲಕ್ಷ್ಮಿ ಬೇಕಾಗಿರ್ತಕ್ಕಂಥದ್ದು ಶುಚಿತ್ವ, ಶ್ರದ್ಧೆ, ಭಕ್ತಿ, ನಂಬಿಕೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿಗೆ. ಅದರಿಂದ ಈ ರೀತಿ ಸ್ನಾನವನ್ನು ಮಾಡಿಕೊಂಡು ಬಾಗಿಲಿಗೆಲ್ಲ ತರಳಿ ತೋರಣವನ್ನು ಕಟ್ಟಿ ಹಬ್ಬದ ವಾತಾವರಣ ನೋಡಿ, ಹಬ್ಬದ ವಾತಾವರಣದ ಅಂಥ ಅದ್ಭುತವಾದಂಥ ಹಬ್ಬದ ವಾತಾವರಣವನ್ನು ಕಲ್ಪಿಸಬೇಕು. ಹಬ್ಬ ಬಂದಾಗ ಮಾತ್ರ ಮಾಡಬೇಕು, ಯುಗಾದಿ ಬಂದಾಗ ಮಾಡಬೇಕು, ವರಲಕ್ಷ್ಮಿ ಮಾಡ್ತಲ್ಲ. ಪ್ರತಿ ಶುಕ್ರವಾರ ತಾಯಿಯನ್ನು ಬರ ಮಾಡ್ಕೊಳ್ಳೋದಕ್ಕೆ ಹಬ್ಬದ ವಾತಾವರಣವನ್ನು ಕಲ್ಪಿಸಬೇಕು. ಎಲ್ಲ ಕಡೆ ಎಲ್ಲ ಸಮಯದಲ್ಲಿ ನಿಮಗೆ ತೋರಣ ಕಟ್ಟಲಿಕ್ಕೆ ಎಲೆ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಕಟ್ಟಿ, ತಳಿರು ತೋರಣ ಕಟ್ಟಿ, ರಂಗೋಲಿನ ಬಿಟ್ಟು ತುಳಸಿ ಪೂಜೆಯನ್ನು ಮಾಡಿ ಒಳಗಡೆ ಬರಬೇಕು. ಆಷಾಢ ಶುಕ್ರವಾರದಲ್ಲಿ ತಾಯಿ ಮಹಾಲಕ್ಷ್ಮಿನ ಹೋಲಿಸ್ಕೊಳ್ಳೋದಕ್ಕೆ ಅಮೃತ ಸ್ನಾನವನ್ನು ಮಾಡಬೇಕು ಅಂತ ಆಗಲೇ ಹೇಳಿಕೊಟ್ಟೆ. ಈ ಅಮೃತ ಸ್ನಾನವನ್ನು ಮಾಡಬೇಕಾದಂಥ ವಿಚಾರದಲ್ಲಿ ಪ್ರತಿ ಶುಕ್ರವಾರ ಮಾಡ್ಕೊಂಡ್ರೆ ಮಾತ್ರ ಸಾಕು, ದಿನ ಮಾಡಬೇಕು ಅಂತೇನಿಲ್ಲ. ಇಲ್ಲಿ ವಿಶೇಷವಾಗಿ ಬಾಗಿಲಿಗೆ ತರಳಿ ತೋರಣವನ್ನು ಕಟ್ಟಿ ರಂಗೋಲಿಯನ್ನು ಬಿಟ್ಟು ನಿಮಗೆ ಸಾಧ್ಯವಾದಷ್ಟು ಮಾಡಿ ತುಳಸಿ ಪೂಜೆಯನ್ನು ಮಾಡಿ ಪ್ರಪ್ರಥಮವಾಗಿ ಮನೆ ಒಳಗಡೆ ಬಂದು ನೀವು ತಾಯಿ ಮಹಾಲಕ್ಷ್ಮಿಗೆ ಅಲಂಕಾರಗಳನ್ನು ಮಾಡಬೇಕು. ಗಂಧವನ್ನು ಬಳಕೆ ಮಾಡ್ಕೋಬೇಕು,
ಅದರಲ್ಲಿ ವಿಶೇಷವಾಗಿ ಶ್ರೀಗಂಧ ಅಂತಕ್ಕಂಥದ್ದು ಬಹಳ ದುರ್ಲಭ ಏನಿಲ್ಲ ಇವತ್ತಿನ ಕಾಲದಲ್ಲಿ, ಅದು ಎಲ್ಲ ಕಡೆ ಸಿಗುತ್ತೆ ಕೂಡ. ಅದನ್ನು ತಾಯಿ ಮಹಾಲಕ್ಷ್ಮಿ ಫೋಟೋಗೆ ಹಚ್ಚಿ ಅದರಲ್ಲಿ 2 ಬೆಳ್ಳಿ ಆನೆಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು, ಅಥವಾ ಬಿಳಿ ಬಣ್ಣದ ಲೋಹದ ಆನೆ ಸೊಂಡಲಿತ್ತಿರಬೇಕು, ಹಿಂಗೆ ಸೊಂಡಲಿತ್ತಿರಬೇಕು, ಅಂತಹ ಆನೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಮುಂದೆಗಡೆ ಆ ತಾಯಿ ಮಹಾಲಕ್ಷ್ಮಿ ಫೋಟೋವನ್ನು ಒಂದು ಪೀಠದ ಮೇಲೆ ಇರಿಸಿ ನೀವೇನು ಮಾಡಬೇಕು, ಮಲ್ಲಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಿ, ಆ ನಂತರ ನೀವು ವಿಶೇಷವಾಗಿ ನಿಮಗೆ ಹೇಗೆ ಬರ್ತದೋ ಹೀಗೇ ಮಾಡಬೇಕು ಅಂತಲ್ಲ, ಮಲ್ಲಿಗೆ ಹೂವಿನಿಂದ ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡಿಕೊಂಡು ದರ್ಬೆ ಚಾಪ ಮೇಲೆ ಕೂತ್ಕೊಂಡು ಅಟ್ಲೀಸ್ಟು 9 ಸರಿ ನೋಡಿ, ಯಾರಿಗೆ ಸಾಲ ಬಾಧೆ ಇರ್ತದೆ, ಯಾರಿಗೆ ಋಣ ಬಾಧೆ ಇರ್ತದೆ, ಯಾರಿಗೆ ಹಣಕಾಸಿನಲ್ಲಿ ತೊಂದರೆ ಇದೆ, ಯಾರಿಗೆ ಲೋನ್ಗಳು ಸಿಗ್ತಾ ಇಲ್ಲ, ಯಾರಿಗೆ ಕೊಟ್ಟ ಸಾಲ ವಾಪಸ್ ಬರ್ತಾ ಇಲ್ಲ, ಆಮೇಲೆ ಯಾರು ಇನ್ವೆಸ್ಟ್ ಮಾಡಬೇಕು, ವ್ಯಾಪಾರದಲ್ಲಿ ಪ್ರಗತಿ ಆಗ್ತಾ ಇಲ್ಲ, ಉದ್ಯೋಗದಲ್ಲಿ ಪ್ರಗತಿ ಆಗ್ತಾ ಇಲ್ಲ, ಅಥವಾ ಜೀವನದಲ್ಲಿ ದವಸ ದಾನಗಳು ಕೂಡ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಭಾಳ ವಿಶೇಷ ಮಾಡತಕ್ಕಂಥ ಒಂದು ಮಂತ್ರ ಇದೆ. ಅದು ಬಹಳ ಬಹಳ ಪ್ರೀತಿಕರವಾಗಿರ್ತಕ್ಕಂಥ ಒಂದು ಮಂತ್ರ ತಾಯಿ ಮಹಾಲಕ್ಷ್ಮಿಗೆ. ಅದು ಕನಕದಾರ ಸ್ತೋತ್ರ. ಕನಕ ಅಂದ್ರೇ ಹಣ, ದುಡ್ಡು, ಹಣಕಾಸು, ಆಯಿತಾ. ಆ ಕನಕಧಾರ ಅಂತಕ್ಕಂಥ ಒಂದು ಸ್ತೋತ್ರವನ್ನು 9 ಸರಿ ಆದರೂ ನೀವು ದರ್ಬೆ ಚಾಪ ಮೇಲೆ ಕೂತು ಏಕಾಗ್ರ ಚಿತ್ತದಿಂದ ಶುದ್ಧ ಭಕ್ತಿಯಿಂದ ಆ ತಾಯಿ ಮಹಾಲಕ್ಷ್ಮಿ ಅರ್ಪಿಸಬೇಕು. ಇವತ್ತು ಅದನ್ನ ಇಡಿ, ಇದನ್ನ ಇಡಿ, ಅದು ಮಾಡಿ, ಏನಿಲ್ಲ, ವೆರಿ ಸಿಂಪಲಾಗಿ ಮಾಡಿದ್ರೆ ಸಾಕು. ಮನಸ್ಸು ದೇಹ ಶುದ್ಧವಾಗಿದ್ದು ಭಕ್ತಿಯಿಂದ ಯಾರು ತಾಯಿ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾರೋ, ಕನಕದಾರ ಸ್ತೋತ್ರ ಮಾಡ್ತಾರೋ, ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು ಬರ್ತದೆ. ಇಲ್ಲ ನಮಗೆ ಓದಕ್ಕೆ ಬರಲ್ಲ ಹಾಗೀಗೆ ಅಂದರೆ ನೀವು ಆ ಮಂತ್ರವನ್ನು ಕೇಳೋ ಮುಖಾಂತರ ಕೂಡ ನೀವು ಅದನ್ನು 9 ಸರಿ ಕೇಳೋ ಮುಖಾಂತರ ಕೂಡ ನಿಮ್ಮ ಮನಗಳಲ್ಲಿ ಏಕಾಗ್ರ ಚಿತ್ತದಿಂದ ಆ ಮಂತ್ರಗಳ ಒಂದು ವೈಬ್ರೇಷನ್, ಆ ಮಂತ್ರದ ಒಂದು ಶಕ್ತಿ ಏನಾಗ್ತದೆ ಅಲ್ಲಿ ನಿಮಗೆ ಅನುಭವವನ್ನು ತಂದು ಕೊಡ್ತದೆ. ಈ ರೀತಿ ನೀವು ಅದನ್ನು ಮಾಡ್ಕೋಬೇಕಾಗ್ತದೆ. ಇದನ್ನು ಮಾಡ್ಕೊಂಡಾದ್ಮೇಲೆ ಆ ತಾಯಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗತ್ತೆ. ನೈವೇದ್ಯವನ್ನು ಅರ್ಪಿಸಬೇಕು ಅಂದಾಗ ಕಾಯಿಸಿ ಆರಿಸಿದ ಹಾಲಿಗೆ ಜೇನುತುಪ್ಪವನ್ನು, ಸಕ್ಕರೆಯನ್ನು ಬೆರೆಸಿ ಒಂದು ಏಲಕ್ಕಿಯನ್ನು ಒಳಗೆ ಹಾಕಿ ಆ ಹಾಲನ್ನು ದೇವಿಗೆ ನೈವೇದ್ಯವನ್ನು ಮಾಡಬೇಕಾಗ್ತದೆ. ಭಾಳ ಜನ ಏನೇನೋ ಇಡ್ತೀರ, ಇರೋರು ಏನು ಬೇಕೋ ಇಡೀ, ತೊಂದರೆ ಇಲ್ಲ, ಇದೇ ಬೇಕು ಅದೇ ಬೇಕು ಅಂತ ತಾಯಿ ಕೇಳೋದಿಲ್ಲ. ವೆರಿ ಸಿಂಪಲ್ ಆಗಿ, ಬಹಳ ಸರಳವಾಗಿ, ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಆ ಶುದ್ಧವಾದ ಭಕ್ತಿನಲ್ಲಿ ಸರಳ ಸುಲಭವಾಗಿ ಮಂತ್ರಶಕ್ತಿಯ ದೈವಶಕ್ತಿ ಅಂತ ಆಗಾಗ ಹೇಳ್ತಾ ಇರ್ತೀನಿ. ಆ ಮಂತ್ರಶಕ್ತಿಯ ದೈವಶಕ್ತಿಯನ್ನು ಆರಾಧನೆ ಮಾಡಿಕೊಂಡು ಶುಕ್ರವಾರ ಶುಕ್ರನನ್ನು ಆರಾಧನೆ ಮಾಡಬೇಕು ಅಂತ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆ ಶುಕ್ರನ ಆರಾಧನೆ ಮಾಡಬೇಕಂದಾಗ ಓಂ ಗಂ ಶುಕ್ರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಕೂಡ 9 ಸರಿ ಪಠನೆ ಮಾಡಬೇಕಾಗ್ತದೆ. ಯಾಕಂದರೆ ಕುಬೇರ ಶುಕ್ರ ಅಂತಕ್ಕಂಥದ್ದು, ಶುಕ್ರ ಆಗತಕ್ಕಂಥ ಲಕ್ಷ್ಮಿ ಕೂಡ ಆ ದುಡ್ಡು ಕೂಡ ಕಾಸು ಕೊಡಬೇಕು ಅಂದಾಗ ಮಹಾಲಕ್ಷ್ಮಿ ನೇರವಾಗಿ ಯಾರಿಗೂ ತಲುಪಿಸೋದಿಲ್ಲ, ಅದು ಶುಕ್ರನ ಮೂಲಕ ತಲುಪಿಸ್ತಾಳೆ. ಅದಕ್ಕೆ ಶುಕ್ರವಾರ ಹುಟ್ಟರೋರಿಗೆ, ಈ 6, 15, 24 ಹುಟ್ಟಿರ್ತಕ್ಕಂಥವ್ರಿಗೆ, ಅಥವಾ 5, 23 ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ, ಅದರಲ್ಲಿ ಶುಕ್ರವಾರ ಹುಟ್ಟಿರ್ತಕ್ಕಂಥ ಯಾವುದೇ ಗಂಡು ಯಾವುದೇ ಹೆಣ್ಣು ಕೂಡ ಬೈ ಬರ್ತೆ ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗಿರ್ತದೆ. ಅದು ಯಾರ ಮುಖಾಂತರ ಆಗಿರ್ತದೆ ಅಂದರೆ ಈ ಶುಕ್ರನ ಸಂಖ್ಯೆ ಆಗಿರ್ತಕ್ಕಂತಹ ಶುಕ್ರನ ಸಂಖ್ಯೆಯಿಂದ ಅವ್ರಿಗೆ ಮೂಲಭೂತವಾಗಿ ಅದು ದೈವಿಕವಾಗಿ ಜನ್ಮತಃ ಬಂದಿರ್ತದೆ. ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥ ಎಷ್ಟೋ ಜನ ದುಡ್ಡಿಲ್ಲ, ಕಾಸಿಲ್ಲ, ಅದಿಲ್ಲ, ಇದಿಲ್ಲ ಅಂತಾರೆ. ಬಟ್ ಆ ಗ್ರಹ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಆ ಸಮಯಕ್ಕೆ ಅವ್ರಿಗೆ ಹಣ ಬೇಕು, ಟಟ್ ಅಂತ ಬಂದು ಸೇರ್ಕೊಳ್ತದೆ. ಏನೂ ಇಲ್ದಿರತಕ್ಕಂಥವನಿಗೆ ಅದು ಹೇಗೆ ಆ ಸಮಯಕ್ಕೆ ಹಣ ಹುಡ್ತದೆ? ಅವನೊಳಗಡೆ ಆ ಶುಕ್ರ ಇದ್ದಾಗಲೇ ಅವನ ಹಣವನ್ನು ಕೊಡ್ತಾನೆ. ಯಾಕಂದರೆ ಭಗವಂತ ಒಂದ್ಸರಿ ಕೊಟ್ಟಿದ ಮೇಲೆ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದು ಎಂಥದ್ದೇ ಕರ್ಮಫಲ ಇದ್ದರೂ ಆ ಟೈಮ್ಗಾದ್ರೂ ನಿಮಗೆ ಹಣವನ್ನು ಹುಟ್ಟಿಸ್ತಾನೆ. ಅದಕ್ಕೆ ಯಾವುದೂ ಕೊರತೆ ಇರತಕ್ಕಂಥ ಎಷ್ಟೋ ಜನ ಆ ಸಮಯಕ್ಕೆ ಎಸ್ಕೇಪ್ ಆಗ್ತಾ ಇರ್ತಾರೆ. ಯಾವುದೇ ಆರ್ಥಿಕ ಸಮಸ್ಯೆಗಳಿಗೆ ಇರೋದಿಲ್ಲ. ಕೆಲವು ಎಷ್ಟೋ ಜನ ಹೆಣ್ಮಕ್ಳು ಮಹಾಲಕ್ಷ್ಮಿ ರೂಪ ನೀವು ನೋಡಿರ್ಬೋದು, ನಾನು ನೋಡಿದ್ದೀನಿ ಅದನ್ನು. ಅವ್ರು ಗಲ್ಲಾ ಪೆಟ್ಕಲ್ಲಿ ದುಡ್ಡೇ ಇರಲ್ಲ, ಅದು ಹೇಗೆ ಬಂದು ದುಡ್ಡು ಸೇರುತ್ತೋ ಗೊತ್ತಿಲ್ಲ. ನೀವು ಸ್ವಲ್ಪ 100 ರೂಪಾಯಿ ಆಗಿರೋ ಸಾಕು, ಅದು ಒಂದು 10,000 ರೂಪಾಯಿ ಆಗಿರ್ತದೆ ಅಲ್ಲಿ. ಅದು ನಿಮ್ಗೆ ಗೊತ್ತೇ ಇರಲ್ಲ. ಎಷ್ಟೋ ಜನ ಹೇಳ್ತಾರೆ ಪವಾಡ ಅಂತ. ಅದು ಅನುಭವಪೂರ್ವಕವಾಗಿ ನೋಡಿರ್ತಕ್ಕಂಥದ್ದು. ಅಂತಂಥ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂಥ ಹೆಣ್ಮಕ್ಳು ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಅವ್ರಿಗೆ ಗೌರವ ಕೊಡಬೇಕು, ಅವ್ರನ್ನ ಪ್ರೀತಿಸಬೇಕು, ಅವ್ರಿಗೆ ಸರಿಯಾದಂಥ ಒಂದು ಮರ್ಯಾದೆಯನ್ನು ಕೊಡಬೇಕು. ಅವರಿಂದ ಸರಿಯಾದ ರೀತಿಯಲ್ಲಿ ನಿಮ್ಮ ಮನೆಗಳಿತ್ತು ಅಂದಾಗ ಅವ್ರಿಗೊಂದು ಪಾರ್ಟ್ನರ್ಶಿಪ್ ಡೀಡೋ ಅಥವಾ ಕಂಪ್ನಿನೋ ಅಥವಾ ಮನೆ ಅಸೆಟ್ಟು ಗಾಡಿ ಅವ್ರ ಹೆಸರಿಗೆ ತಗೊಳ್ತಕ್ಕಂಥದ್ದು, ಇವೆಲ್ಲ ಮಾಡಿದ್ರೆ ಅದೇನಾಗುತ್ತೆ, ಆ ಆಕ್ಟಿವೇಶನ್ ಅಂತಕ್ಕಂಥ ಒಂದು ಶುಕ್ರ ಅದೆಲ್ಲದೂ ಕೂಡ ಸಮೃದ್ಧಿಯಾಗಿ ಬೆಳೀತದೆ. ಅದಕ್ಕೆ ಎಷ್ಟೋ ಜನ ಮಕ್ಕಳ ಹೆಸರಿನಲ್ಲಿ ಕಂಪ್ನಿಗಳನ್ನ ಓಪನ್ ಮಾಡ್ತಾರೆ, ಮಕ್ಕಳ ಹೆಸರಿನಲ್ಲಿ ವ್ಯಾಪಾರಗಳನ್ನ ಮಾಡ್ತಾರೆ. ಯಾರ ಹೆಸರಲ್ಲೂ ಮಾಡೋದಲ್ಲ, ಇದು ಇರಬೇಕಿದು, ಬುಧ ಶುಕ್ರನ ಪ್ರಭಾವ ಇರಬೇಕು. ಅಂಥ ಹೆಣ್ಣು ಮಕ್ಕಳ ಜಾತಕದ ಇಟ್ಕೊಂಡು ನೋಡಿಕೊಂಡು ಅಂಥವ್ರ ಹೆಸರಿನಲ್ಲಿ ನೀವು
ಈ ಕಂಪ್ನಿಗಳನ್ನ ಓಪನ್ ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ಮನೆ ತಗೊಳ್ತಕ್ಕಂಥದ್ದು, ಸೈಟ್ ತಗೊಳ್ತಕ್ಕಂಥದ್ದು, ಫ್ಯಾಕ್ಟ್ರಿ ಕಟ್ತಕ್ಕಂಥದ್ದು, ಉದ್ಯೋಗಕ್ಕೆ ಅಪ್ಲೈ ಮಾಡ್ತಾ ಬಂದರೆ ನಿಮಗೆ 100ಕ್ಕೆ 100 ಕೆಲಸ ಆಗ್ತದೆ. ಇದು ಎಷ್ಟೋ ಜನಕ್ಕೆ ಈ ಸೀಕ್ರೆಟ್ ಗೊತ್ತಿಲ್ಲ. ಸುಮ್ಮನೆ ಲಕ್ಷ್ಮೀ ಪೂಜೆ ಮಾಡ್ತೀನಿ. ಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಇರ್ತಾಳೆ, ನೀವು ಗುರ್ತಿರಲ್ಲ ಅದನ್ನು. ಅವಳ ಹೆಸರಲ್ಲಿ ಮಾಡಿ ಅಂತ ಹೇಳ್ತೀವಿ, ಮಾಡಿರಲ್ಲ. ಎಷ್ಟೋ ಜನ ಹೆಂಡತಿರು ಲಕ್ಷ್ಮೀ ಸ್ವರೂಪವಾಗಿರ್ತಾರೆ, ಅವ್ರನ್ನ ಪಾರ್ಟ್ನರ್ಶಿಪ್ ಆಗಿ ಸೇರಿಸ್ಕೊಂಡು ಕೆಲಸ ಮಾಡಿರ್ತೀವಿ. ಇಲ್ಲ ನಾನು ಯಾಕೆ ಮಾಡಬೇಕು, ನಾನು ಗಂಡಸು, ನನ್ನಿಂದ ಆಗಬೇಕು ಅಂತೀರ, ಅದೆಲ್ಲವೂ ನಷ್ಟ ಆಗ್ತಿರ್ತದೆ. ಈ ಥರ ಹಲವಾರು ವಿಚಾರಗಳು ನಮ್ಮಲ್ಲಿದ್ದಾವೆ. ನಾವು ತಗ್ಗಿ ಬಗ್ಗಿ ವಿನಯ ವಿಧೇಯತೆಯಿಂದ ಆ ಮಹಾಲಕ್ಷ್ಮಿ ಶರಣಾಗಬೇಕು. ಆ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂಥ ನಮ್ಮನೆ ಹೆಣ್ಮಕ್ಳಿಗೆ ನಾವು ಶರಣರಾಗಬೇಕು. ಆವಾಗ ಸಮೃದ್ಧಿಯಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿ ನಮ್ಮದಾಗ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು, ದಟ್ಟದಾರಿಗಳಲ್ಲಿ ಸುಳಿಯೋದೇ ಇಲ್ಲ. ಅದರಿಂದ ಈ ಮಹಾಲಕ್ಷ್ಮಿ ಪೂಜೆಯನ್ನು ಈ ಥರ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.